ಈಗ ಕೈ ಕೊಟ್ಟರೆ ದೇಹನೇ ನುಗ್ತಾರೆ ಅಂತ ಒಂದು ಪದ ಹೇಳಿದ್ರಿ ಸರ್, ಅದು ಗೊತ್ತಿರಬೇಕಲ್ಲ ನಿಮಗೆ. ಹೇಳ್ಕೊಟ್ರೆ ಸತೀಶ್ ಅವರು ಗೆಲ್ಲೋದಕ್ಕೆ ಬಹಳ ದೊಡ್ಡ ಪಾತ್ರವನ್ನು ವಿಶ್ವನಾಥ್ ಅವರು ವಹಿಸೋರು. ಪ್ರತಿಯೊಂದು ಡೈರಿಗೂ ಯಾವ ಎಲೆಕ್ಷನಲ್ಲೂ ಕೂಡ ಮಾಡಿಲ್ಲ, ಪ್ರತಿಯೊಂದು ಡೈರಿಗೂ ಹೋಗಿ ನೀವು ಗೆಲ್ಸ್ಕೊಂಡು ಬಂದಿದ್ರಿ. ಎಲ್ಲ ಒಂದು ಕಡೆ ತಮಗೆ ಅವಮಾನ ಆಗುವಂಥ ಘಟನೆಗಳು ಪದೇ ಪದೇ ನಡೀತಾ ಇರೋದು. ನನಗೇನು ಅವಮಾನಗಳು, 47 ವರ್ಷದಲ್ಲಿ ನಾನು ಇಂಥವು ಭಾಳ ನೋಡಿದ್ದೀನಿ. ನಾನು ಒಂದು ಸರಿ ಒಬ್ಬ ನನ್ನ ಲೀಡ್ರು ಅಂತೇಳಿ ಎಲೆಕ್ಷನ್ ನಿಲ್ಲಿಸ್ತಾರೆ, ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಬೈತೀವಿ, ವಿರೋಧ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಒಂದು ಸರಿ ತೀರ್ಮಾನ ಆಗೋದ್ರೆ ನಮ್ಮಲ್ಲಿ ಯಾವುದೇ ಕಾರಣದಿಂದ ನಾವು ಪಕ್ಷದ್ರೋಹದ ಕೆಲಸವನ್ನು ಮಾಡಿಲ್ಲ, ಮಾಡೋದು ಇಲ್ಲ ಮುಂದಕ್ಕೆ. ಅವನು ಎಂಥವೋ ಇರಲಿ, ಒಬ್ಬ ಕಾರ್ಯಕರ್ತನ ಗೆಲ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು. ಹಿಂದೆ ಕೂಡ ಜಯಣ್ಣವ್ರು ನಿಂತಾಗ, ಬೇರೆ ಬೇರೆಯವ್ರು ನಿಂತಾಗ ನಾನು ಎಲ್ಲೂ ಕೂಡ ಮನೆಗೆ ಹೋಗಿಲ್ಲ. ಎಲ್ಲೊಂದು ಮೀಟಿಂಗ್ ಮಾಡ್ತಾಯಿದ್ವಿ, ನಾವು ಮತ ಯಾಚನೆ ಮಾಡ್ತಾಯಿದ್ವಿ. ಆದರೆ ಈ ಸಾರಿ ಫಸ್ಟ್ ಟೈಮ್, ಯಾಕಂದರೆ ಸತೀಶ್ ಅವ್ರು ಸೋತೋತಾರೆ, ಒಳ್ಳೆಯ ಹೆಸರಿಲ್ಲ, ಯಾಕಂದರೆ ನಮ್ಮವರೇ ವಿರೋಧ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ನು ಕೊಡಬಾರ್ದು, ಅವ್ನು ಸರಿ ಇಲ್ಲ ಅಂಥೇಳಿ. ಯಾಕೋ ವ್ಯತ್ಯಾಸ ಆಗ್ತದೆ, ತಿರ್ಗಾ ಸೋತೋದ್ರೆ ನಾನೇ ಸೋಲಿಸ್ದೆ ಅಂತ ಎಲ್ಲಿ ತಲೆ ಕಟ್ಬಿಡ್ತಾರೋ ಅಂಥೇಳಿ ನಾವೆಲ್ಲ ಲೀಡರ್ಗಳು ಒಟ್ಟಾಗಿ ಹೋಗಿ ಪ್ರತಿಯೊಬ್ಬರ ಮನೆಗೆ, ತೋಟದಲ್ಲಿರಲಿ, ಹೊಲದಲ್ಲಿರಲಿ, ಎಲ್ಲ ಅಧ್ಯಕ್ಷರ ಮನೆಗಳಿಗೂ ಹೋಗಿದ್ದೀನಿ ನಾನು. ಹೋಗಿ ನಿಮ್ಮದು ಕೈಯಲ್ಲಪ್ಪ ಕಾಲು ಅಂದ್ಕೊಳ್ರಿ, ಗೆಲ್ಸ್ಕೊಡ್ರಿ, ಒಳ್ಳೆ ವಿದ್ಯಾವಂತ ಲಾಯರ್ ಆಗಿದ್ದಾನೆ, ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಜೊತೆಯಲ್ಲಿ ಮೈಸೂರು ಕೂಡ ನಾನು ಜೊತೆಯಲ್ಲಾಗಿ ಅಲ್ಲಿಂದ ಬಸ್ಸಲ್ಲೇ ಅವ್ರ ಜೊತೆಯಲ್ಲಿ ಬಂದು ಓಟನ್ನು ಕೂಡ ಹಾಕ್ಸಿದ್ದೀನಿ ನಾನು. ಸರಿ, ಚುನಾವಣೆಯಲ್ಲಿ ಆದಮೇಲೆ ಎಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು, ಗುಂಪುಗಾರಿಕೆ ಮಾಡೋಕ್ಕೆ ಹೋಗಬಾರ್ದು. ಆದರೆ ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಒಂದು ತಂಡ ಮಾಡೋಕ್ಕೆ ಹೋದಾಗ ನಾವು ಇವತ್ತುವರೆಗೂ ಯಲಾಂಗದಲ್ಲಿ ಹಿಂಗೆ ಇರೋದು ನಾವೆಲ್ಲ ಕೂಡ. ಆದರೆ ಹಿಂಗೆ ಬಿಡ್ಸೋಕೆ ಹೋದಾಗ ನಾವು ಅದನ್ನು ಯಾರನ್ನೂ ಇಲ್ಲಿವರೆಗೂ ನಾವು ಸಹಿಸಿಲ್ಲ. ಅದನ್ನು ಹೊಂದ್ಕೊಂಡು ಹೋಗಬೇಕಾಗಿತ್ತು, ಆಗಲಿಲ್ಲ. ಸೊ ಅವರು ಎಲ್ಲ ಅವರ ದಾರಿನೇ ಬೇರೆ ಕಡೆ ಹೋಗ್ತಾಯಿದ್ದೆ. ಸೊ ವೇದಿಕೆ ಮೇಲೆ ನಾನು ಹೇಳಿದೆ, ಆದಷ್ಟು ಶೀಘ್ರದಲ್ಲಿ ನೀವು ತಗೊಂಬಿಡ್ರೆ ನಿಮ್ಮ ಬ್ಯಾಚ್ಗೆ ಸರೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಸೊ ಅದು ಅಷ್ಟು ಬಿಟ್ಟರೆ ನಾವು ಚುನಾವಣೆಯಲ್ಲಿ ನಿಂತಾಗ ನಾವು ಯಾವುದೇ ಕಾರ್ಯಕ್ರಮ, ಈವನ್ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಯಾರನ್ನೋ ಸೆಲೆಕ್ಟ್ ಮಾಡಿರ್ತೀವಿ, ಇನ್ನೊಬ್ಬ ಕಾರ್ಯಕರ್ತನ ರೆಬಲ್ ಹಾಕಿರ್ತಾನೆ, ಆದರೂ ಅವ್ನು ಕ್ಯಾನ್ವಾಸ್ ಹೋಗಿಲ್ಲ. ನಾವು ಇವನಿಗೆ ಹೋಗಿದ್ವಿ, ಆದರೆ ಅವ್ನು ಚುನಾವಣೆಯಲ್ಲಿ ಅವ್ನು ಗೆದ್ದರೂ ತೊಂದರೆ ಇಲ್ಲ. ಅದರ ಕಡೆಗೆ ನಾವು ಯಾರಿಗೆ ಹೇಳಿದ್ವು ಅವ್ರಿಗೆ ನಾವು ಮಾಡೋವಂಥದ್ದು ಅದರಲ್ಲಿ. ಸೊ ಇದು ಭಿನ್ನಮತಕ್ಕೆ ಇನ್ನೊಂದಕ್ಕೆ ನಮ್ಮ ಯಲಹಂಕ ಕರ್ನಾಟಕದಲ್ಲಿ ಭಾಳ ಬಲಿಷ್ಠವಾದಂಥ ಕೇಡರ್ ಬೇಸಸ್ ಪಾರ್ಟಿಲಿ ಕಟ್ಟಿದ್ವಿ ನಾವು. ಎಲ್ಲೋ ಒಂದು ಚೂರು ಕೂಡ ಏನೇ ಇರಲಿ, ನಾನು ತಪ್ಪು ಮಾಡಿದ್ರೆ ನನಗೂ ಹೇಳ್ಬೋದು ಕಾರ್ಯಕರ್ತರು. ಸೊ ಈ ಥರ ಹೋಗಿದ್ದೀವಿ. ಸೊ ಅವರೆಲ್ಲ ಮುಂದಕ್ಕೆ ದೊಡ್ಡದಾಗಿ ಬೆಳ್ಕೊಂಡು ಹೋಗಲಿ ಅಂತ ತೊಂದರೆ ಇಲ್ಲ, ಬೇರೆ ಕಡೆ ಅವಕಾಶ ಚೆನ್ನಾಗಿರ್ತದೆ. ಸೊ ಅದರ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಇನ್ನು BJP ಪಕ್ಷದಲ್ಲೇ ಗುಡಿಸ್ಕೊಳ್ತಾ ಇದ್ದಾರೆ, ಯಾರು ಏನೋ ಡೈರಿ ಓಪನಿಂಗ್ ಸೆರೆಮನಿ ನಿಮ್ಮ ಫೋಟೋ ಎಲ್ಲ ಹಾಕ್ಕೊಳ್ತಾನೆ ಇದ್ದಾರೆ. ಫೋಟೋಕ್ಕಲ್ಲಿ ಹಾಕಿಲ್ಲ ಅಂತಂದರೆ ಆ ಕಾರ್ಯಕ್ರಮ ಹಾಕಕ್ಕೆ ಬಿಡ್ತೀನ? ನನ್ನ ಫೋಟೋ ಹಾಕಿದೆ, MLA ಫೋಟೋ ಹಾಕಿದೆ, MP ಫೋಟೋ ಹಾಕಿದೆ, ಅಫಿಷಿಯಲ್ ಪ್ರೋಗ್ರಾಮಲ್ಲಿ ಮಾಡೋಕ್ಕೆ ಹಂಗೆ ಆಗೋದಿಲ್ಲ. ಹಾಕ್ಲೇಬೇಕಾಗ್ತದೆ. ಅವ್ರು ಸ್ವಂತದ್ದು ಹಾಕೊಂಡ್ರೆ ಬಿಟ್ಟು ಹಾಕ್ಕೊಳ್ಳಿ, ನಮ್ಮದೇನಿಲ್ಲ. ಅಲ್ಲ ಸರ್, ಈಗ ಫೋಟೋ ಜೊತೆಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾನು ರಾಜಕೀಯ ಗುರುಗಳು ಅಂತೇಳಿ ನಿಮ್ಮನ್ನು ಇದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಒಬ್ಬನೊಬ್ರು ಹೊಗಳ್ತಾರಲ್ಲ, ಇದೇ ಕಥೆನೇ. ಸೊ ರಾಜಕೀಯ ಗುರುಗಳಿಗೇನೆ ತಿರುಮಂತ್ರ ಹೇಳಿ, ಅದಕ್ಕೆ ಹೇಳಿದ್ವಿ, ಬೆರಳು ತೋರಿಸಿದ್ರೆ ಹಸ್ತ ನುಗ್ತಾರೆ ಅಂತ ಹೇಳಿದ್ದು. ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಈ ಹಂತಕ್ಕೆ ಬರಬೇಕಾದ್ರೆ, ನಾನು MLA ಆಗಬೇಕಾದ್ರೆ ಒಂದೊಂದೇ ಮೆಟ್ಲು 2 ಮೆಟ್ಲು ಜಂಪ್ ಹೊಡೆದೇ ಇಲ್ಲ ನಾವು. ಇಷ್ಟು 48 ವರ್ಷ ನಾನು ರಾಜಣ್ಣ ಇವರೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು. ಈ ಹಂತಕ್ಕೆ ಬರಬೇಕಾದ್ರೆ ಇಷ್ಟು ಸುದೀರ್ಘವಾದಂಥ ರಾಜಕೀಯದಲ್ಲಿ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಸೊ ನೀವು ಒಂದೇ ಸರಿ ಜಂಪ್ ಹೊಡೆಯೋಕ್ಕೆ ಹೋಯ್ತು ಅಂತಂದರೆ ಅದಾಗೋದಿಲ್ಲ. ಅದರಲ್ಲಿ ಆ ವಿಚಾರದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಅದರದ್ದು. ಈಗಾಗಲೇ ನಾವು ಸ್ಪಷ್ಟವಾಗಿ ತೀರ್ಮಾನವನ್ನು ಹೇಳಿದ್ವಿ, ಅನೇಕ ಸರಿ ಸ್ಪಷ್ಟೀಕರಣ ಕೊಟ್ಟಿವಿ. ಇನ್ನೇನು ಭಾಳ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ. ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ಮದು. ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರೆ ಸತೀಶ್ ಅವರು, ನಾನೇ ಅವ್ರಿಗೆ ಒಂದು ಸ್ವಲ್ಪ ಫಂಡ್ ಕೊಡ್ತೀನಿ. ಅವರೇ ನೀವೆಲ್ಲ ಪ್ರಯತ್ನ ಮಾಡಿ ನಿಲ್ಲಿಸಿದ್ರೆ ನಾನೇ ಅವ್ರಿಗೊಂದು ಸ್ವಲ್ಪ ಗ್ರ್ಯಾಂಟ್ ಕೊಡ್ತೀನಿ. ಇನ್ನೇನಪ್ಪ ಬೇಕು, ಕೊಡಿಸ್ಬೇಕು. ನಿಮ್ಗೆ ಕೊಡ್ಸೋಕ್ಕೆ ತಾಕತ್ತಿಲ್ಲ ಅಂದರೆ ನೀವು ನನಗೆ ಗ್ರ್ಯಾಂಟ್ ಕೊಡ್ಬೋದು. ಒಪ್ಕೊಂಡು ಆಯ್ತು, ಹೋಗಿ.